सिद्धरामय्या यांच्याविरुद्ध खटला चालवण्याच्या मंजुरीबाबत मी अधिक भाष्य करणार नाही. आमचा पक्ष निर्णय घेईल आणि त्यासाठी मी कटिबद्ध आहे, असे माजी मंत्री रमेश जारकीहोळी म्हणाले. शनिवारी त्यांनी पत्रकारांशी संवाद साधला. सिद्धरामय्या यांच्या राजीनाम्याबाबत विचारलेल्या प्रश्नाला उत्तर देताना ते म्हणाले की पक्षाच्या निर्णयाच्या प्रत्येक शब्दाला मी बांधील आहे. आम्ही आमच्या कोर कमिटीमध्ये ठरवले आहे की काही गोष्टींवर चर्चा करायची नाही. अरविंद लिंबावळी हे एकटेच बोलणार असल्याचे त्यांनी सांगितले. ಈಗ ನಾನು ಕೆಲವೊಂದು ಮಾಧ್ಯಮದಾಗ ಹೇಳಿದ್ದೀನಿ, ಅದೇ ಶಬ್ದವನ್ನು ಕಂಟಿನ್ಯೂ ಮಾಡಿ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಭಾಳ ದೊಡ್ಡ ನಿವೃತ್ತ ರಾಜಕಾರಣಿ, ನಿವೃತ್ತ ಚೀಫ್ ಮಿನಿಸ್ಟರು. ಅವರು ನೈತಿಕ ವಿಚಾರ ಮಾಡಿ ಸ್ವಂತ ಇಷ್ಟಪಡಬೇಕು. 2011ನೇ ಯಡಿಯೂರಪ್ಪ ಅವರು ನಡೆದಾಗ ಅವ್ರು ಏನು ಮಾತಾಡೋ ಶಬ್ದ ನೆನಪು ಮಾಡ್ಕೋಬೇಕು, ಅವ್ರು ನಿರ್ಣಯ ತೊಗೋಬೇಕಂತ ನನ್ನ ಮನವಿ ಇದೆ. ಯಾಕೆ ಅವ್ರಿಗೆ ನೋಡಿ, ಅವ್ರು ತಿಳ್ಕೊಬೇಕು. ಅವರು ವಿರೋಧ ಪಕ್ಷದಾಗ ಏನು ಮಾಡಿದ್ದಾರೆ, ಈಗ ಮುಖ್ಯಮಂತ್ರಿ ಏನು ಮಾತಾಡೋ ಅವ್ರ ಮೇಲೆ ಬಿಟ್ಟು ಬಿಡ್ತೀವಿ. ಅದಕ್ಕೆ ನಮ್ಮ ಪಕ್ಷ ಏನು ನಿರ್ಣಯ ತೊಗೊಂಡ್ರೆ ಅದಕ್ಕೆ ಪ್ರತಿಯೊಂದು ಶಬ್ದಕ್ಕೆ ನಾವು ಬಂದಿದ್ದೇನೆ. ಇಷ್ಟು ಈಗಾಗಲೇ ಅದು ಸೇಮ್ ನಿಮ್ಮ ರಿಪೀಟ್ ಮಾಡಿದ್ದೇನೆ. ಅದೆಲ್ಲ ಗೊತ್ತಲ್ಲ, ಈ ಸದ್ಯ ಹೇಳೋ ಪರಿಸ್ಥಿತಿ ಅಲ್ಲ. ನೋಡಿರಿ, ರಾಜಕಾರಣದಲ್ಲಿ ಭಾಳ ದೊಡ್ಡ ಅನಾಹುತ ಆಗ್ತದೆ. ಅಕಸ್ಮಾತ್ ಏನಾರ ಒಬ್ಬ CD ಶಿವಣ್ಣ ಅಂತ ಬಂದು ಮುಖ್ಯಮಂತ್ರಿ ಆಗಿಬಿಟ್ರೆ ರಾಜ್ಯದ ಅಂತ ಏನು ಮಾಡ್ತದೆ ಅದೋ ಗತಿಗೆ ಹೋಗ್ತದೆ. ಯಾಕೆ ಭಾಳ ಮಹಾನುಭಾವರು ಕಟ್ಟಿದಂಥ ನಮ್ಮ ಕರ್ನಾಟಕ ರಾಜ್ಯ. ಏನಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟ ನಂತರ ಮುಂದಿನ ಹಂತ ಭಾಳ ಕರ್ನಾಟಕ ರಾಜ್ಯದಲ್ಲಿ ಜನರು ಹೊತ್ತು ಎಲ್ಲ ಪ್ರಮುಖ ರಾಜಕೀಯ ಪಕ್ಷ ಭಾಳ ವಿಚಾರ ಮಾಡುವಂಥ ಸನ್ನಿವೇಶ ಇದೆ. ಆದ ದೊಡ್ಡ ಅನಾಹುತ ಆಗಿದೆ. ಅದರಲ್ಲಿ ನಮ್ಮ ಪಕ್ಷದವರು, ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಒಂದು ವಿಚಾರ ಮಾಡಿ ಇದನ್ನು ರಾಜ್ಯನ ಉಳಿಸ್ಲಿಕ್ಕೆಲ್ಲ ಪ್ರಯತ್ನ ಕೈ ಜೋಡಿಸ್ತಾರೆ. ನಾನು ಸಿದ್ದರಾಮಯ್ಯ ಮೊದಲೇ ಹೇಳಿದ್ದೇನೆ, ಸಿದ್ದರಾಮಯ್ಯವರು 13ರಿಂದ 18 ಸಿದ್ದರಾಮಯ್ಯ ಉಳಿದಿಲ್ಲ. ಅವ್ರ ಶಕ್ತಿ ಏನೈತೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು. ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯ ಆದ ನಂತರ ಕಾಂಗ್ರೆಸ್ ಪಕ್ಷದ ಒಳಗೆ ನಡೆದ ಗೊತ್ತಿಲ್ಲ. ಆದರೆ ಒಂದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀನಿ, ಇದು ಪೂರ ಮುಗಿಸ್ಬೇಕಾರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಮಾಡೋದು ಒಳ್ಳೆಯದು. ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಹೋಗೋದು ಜನರ ಮುಂದೆ ಹೋಗೋದು ಒಳ್ಳೆಯದಂತ ಒಂದು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೊತೀನಿ. ಅವರು ನೈತಿಕ ಹೊಣೆ ಹೊಟ್ಟು ರಾಜೀನಾಮೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಒಬ್ಬ ಒಳ್ಳೆಯ ರಾಜಕಾರಣದೇ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿರಲಿಲ್ಲ ಬಂದಿದೆ. ಅದನ್ನು ಬೇಕು ಕಾನೂನಿಗೆ ಹೋರಾಟ ಮಾಡಿ ಕ್ಲೀನ್ ಚಿಟ್ ಬಂದು ಹೊಳಿಸಿ ಮುಖ್ಯಮಂತ್ರಿ ಆಗಲಿ. ಬಟ್ ಇದೊಂದು ಹೇಳ್ತಲ್ಲ, ಇದೊಂದು ರಾಜ್ಯದ ರಾಜೀನಾಮೆ ಕೊಟ್ಟ ನಂತರ ಭಾಳ ದೊಡ್ಡ ಅನಾಹುತ ಆಗುವಂಥ ರಾಜಕಾರಣ ಸನ್ನಿವೇಶ ಬರ್ತದೆ. ಅದು ಎಲ್ಲ ಪಕ್ಷದರು ಒಂದು ಗಟ್ಟಿಯಾಗಿ ನಿಲ್ಲಬೇಕಾಗುತ್ತೆ. ನೋಡ್ರಿ, ಅವ್ರು 135 ಸೀಟ್ ಅದಾವೆ. ಆ ಪಕ್ಷ ಯಾರು ಮುಖ್ಯ ಮಾಡಿದ್ರು ಅವ್ರ ಪಕ್ಷ ಬಿಟ್ಟು ಆ ರಾಜ್ಯ ಹಿತಾಸಕ್ತಿಯಿಂದ ಒಂದು ಎಲ್ಲ ಪಕ್ಷಾತೀತವಾಗಿ ಚರ್ಚೆ ಮಾಡ್ಕೊಂತ ಒಂದು ಮನವಿ ಇದೆ. ನಾನು ನೋಡ್ರಿ, 13ರಿಂದ 18 ಸಿದ್ದರಾಮಯ್ಯ ಅವರ ವೈಯಕ್ತಿಕ ಎಂದೂ ಅವರು ಕಪ್ಪು ಚುಕ್ಕಿ ಬಂದಿದೆ. ಆದರೆ 2011ರಲ್ಲಿ ಯಡಿಯೂರಪ್ಪ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮಾತಾಡಿದಂಥ ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೋಬೇಕು. ಸಂದರ್ಭ ಹೇಳಕ್ಕೆ ಇಚ್ಛೆ पडते. सिद्धरामय्या गेले तर पक्षाला तरुणोपाय नाही. CD शिवा आले तर 2 दिवसात सरकार पडेल. त्यांचे व्यक्तिमत्व, त्यांचा भ्रष्टाचार, ते मुख्यमंत्रीपदाच्या शर्यतीत उतरले तर राज्य अधोगतीकडे जाईल, असे ते म्हणाले. विनोद कोलकार, KMM मराठी, बेळगाव.